ಇನ್ನು ಈ ಔಟ್ಫಿಟ್ ಬಗ್ಗೆ ನೀವು ಖಂಡಿತ ಕೇಳ್ತೀರಾ. ನಮ್ಮನ್ನ ಹೋಗಿ ಜಾಗಕ್ಕೆಲ್ಲ ಮಕ್ಕ ಇನ್ನೊಂದ್ಕಿತ ಐತೆ ನಿಂಕ ಆದ್ರೆ ಹಾಲು ಆರಿಸ್ತಾರೆ. ಓಹೋ ಹೋಗಿ ನಿಂತು ನೀನಾ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ನಾನು ಬೆಳಗ್ಗೆ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂದು ನಾನು ಏನು ಈ ರೀತಿ ರೆಡಿ ಆಗಿದ್ದೀನಿ ಅಂತಂದರೆ, ಇವತ್ತು ನಾವು ಮಧುರೆ ನೋಡಿರ್ತೀರ, ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಷಷ್ಠಿ ಈ ಎರಡು ಜಾಗಕ್ಕೂ ಹೋಗಬೇಕು. ಫುಲ್ ಫ್ಯಾಮಿಲಿ ಟ್ರಿಪ್ ಅಂತಲೇ ಹೇಳ್ಬೋದು. ದೀಪು, ರಶ್ಮಿ ಮತ್ತು ನಮ್ಮ ಮಮ್ಮಿ ಒಬ್ಬರು ಮಿಸ್ಸಿಂಗ್. ನಂಗೆ ಅದೊಂದು ಬೇಜಾರಾಗ್ತಿದೆ. ನಮ್ಮ ಮಮ್ಮಿಗೆ ಮೈಗೆ ಹುಷಾರಿಲ್ಲ, ಹಾಗಾಗಿ ನಮ್ಮ ಮಮ್ಮಿ ಮಿಸ್ಸಿಂಗ್. ಅನ್ಫಾರ್ಚುನೇಟ್ಲಿ ಶುಕಿಗೆ ತುಂಬ ಕುಲ್ ಬಂದಿರೋದ್ರಿಂದ ನಾವು ಹೋಗಲೇಬೇಕಾಯಿತು ನಮ್ಮ ಮಮ್ಮಿನ ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ನಮ್ಮ ಅಜ್ಜಿ ಮನೇಲಿ ಎಲ್ಲರೂ ಬರ್ತಾ ಇದ್ದಾರೆ. ಹೋಪ್ಸ್ ನಿಮಗೆ ಈ ವಿಡಿಯೋ ತುಂಬಾ ಫನ್ನಾಗಿ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಇನ್ನು ಈ ಔಟ್ಫಿಟ್ ಬಗ್ಗೆ ನೀವು ಖಂಡಿತ ಕೇಳ್ತೀರಾ. ನಾನು ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಐ ಆಮ್ ಸೋ ಸಾರಿ, ಪ್ರೀವಿಯಸ್ ವ್ಲಾಗಲ್ಲಿ ಒಂದೆರಡು ಬಟ್ಟೆಗಳನ್ನ ನಾನು ನಿಮ್ಗೆ ತೋರಿಸಿದೆ. ಅನ್ಫಾರ್ಚುನೇಟ್ಲಿ ಲಿಂಕನ್ನ ಹಾಕೋದು ನಾನು ಮರ್ತು ಬಿಡ್ತೀನಿ. ಹಾಗಾಗಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಪಿನ್ ಮಾಡಿರ್ತೀನಿ, ಓಕೆನಾ? ಲಿಂಕ್ಸನ್ನು ನಿಮಗೆ ಬೇಕು ಅಂತಂದರೆ ಖಂಡಿತ ನೀವು ತೊಗೋಬೋದು, ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ವೀಡಿಯೋ ಮಾಡಿ ಹಾಕ್ತೀನಿ. ಇನ್ನು ಈ ಜುಮ್ಕ ನಾನು ಮುಂಚೆನೇ ತೊಗೊಂಡಿದ್ದೆ, ಅದನ್ನು ಇವಾಗ ಹಾಕೋತಾ ಇದ್ದೀನಿ. ನಾನು ಕಾಲೇಜ್ ಡೇಸಲ್ಲೆಲ್ಲ ಈ ರೀತಿ ಹಾಕೋತಾ ಇದ್ದೆ. ನಂಗೆ ತುಂಬ ಇಷ್ಟ ಆಗ್ತಿತ್ತು ಈ ರೀತಿ ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಇವಾಗ ಅಭ್ಯಾಸ ಹೋಗ್ಬಿಟ್ಟಿದೆ. ಆ್ಯಂಡ್ ಮತ್ತೆ ಶುರು ಮಾಡ್ಕೊಡೋಣ ಅಂಥೇಳಿ ಒಂದೆರಡು ತೊಗೊಂಡಿದ್ದೆ. ಆ್ಯಂಡ್ ಫೈನಲಿ ಇವತ್ತು ಅದಕ್ಕೆ ಕಾಲ ಕೂಡಿ ಬಂತು ಇದನ್ನು ಹಾಕ್ಕೊಳ್ಳೋಕ್ಕೆ. ನಂಗೆ ತುಂಬ ಇಷ್ಟ ಆಯಿತು ಈ ಔಟ್ಫಿಟ್. ನಂಗೆ ಈ ಕಲರ್ ಸ್ಪೆಷಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ದೀಪ್ತು ಅವರೆಲ್ಲ ರೆಡಿಯಾಗಿದ್ರೋ ಇಲ್ವೋ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ರೆಡಿಯಾಗಿದ್ದೀವಿ, ಬೇಗ ಬನ್ನಿರಿ ಅಂತ ಇದ್ರು. ನೋಡೋಣ ಏನು ಮಾಡಿದ್ದಾರೆ ಅಂತ. ಅಲ್ಲಿ ಹೋಗಿ ನೋಡ್ದೇ ಗೊತ್ತಾಗೋದು. ಇನ್ನು ಹೇಮಂತ್ ಅವರು ಕಾರೆಲ್ಲ ತೊಳ್ಕೊಂಡು ನೀಟಾಗಿ ರೆಡಿಯಾಗಿದ್ದಾರೆ. ನೀಟಾಗಿ ಅಂತಂದರೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಇವಾಗ ಸದ್ಯಕ್ಕೆ ಅವ್ರಿಗೂ ಬೋರ್ಡು, ಶುಕಿಗೂ ಬೋರ್ಡು ಮತ್ತು ಅವ್ರ ಅಪ್ಪನಿಗೂ ಬೋರ್ಡ್. ಇವತ್ತು ಕಾರನ್ನ ತೊಳೆಯಲ್ಲ, ಎಲ್ಲಾದರೂ ಹೋಗ್ಬೇಕಾದ್ರೆ ಮಾತ್ರ ತೊಳಿತಾರೆ ಅಷ್ಟೇ. ಸೋಂಬೇರಿ. ಕೆಲವೊಬ್ಬರು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ಕಾರ್ನ, ಬಿಟ್ಟಿದ್ರೆ ಇದು ಸೋಂಬೇರಿ ಜಾಸ್ತಿ. ನಾನೇನು ರೆಡಿ ಅಂತಂದರೆ ಈ ಗೆಟ್ ರೆಡಿ ವಿತ್ ಮೀನ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡ್ತೀನಿ, ಓಕೆನಾ? ಹೇಗೆ ರೆಡಿ ಆದೆ ಅಂತ ಹೇಳ್ಬಿಟ್ಟು. ಬನ್ನಿ ವ್ಲಾಗನ್ನೇ ಶುರು ಮಾಡೋಣ. ಕರೀತಾ ಇದ್ದಾರೆ, ಟೈಮ್ ಆಯಿತು, ಹೊರಡಬೇಕು. ಶುಕಿನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನನಗೆ ಯಾಕಂತ ಗೊತ್ತಿಲ್ಲ, ಶುಕಿ ಅಂತ ಹೇಳೋಕೆ ಹೋದಾಗ ರಶ್ಮಿ ಅಂತಲೂ ಬರುತ್ತೆ. ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ಬೇಗ, ಲೆಟ್ಸ್ ಗೋ. ಯಾಕೆ ಕದಿರಿ ಏನಾಗಲ್ಲ. ಆ ಬಾತ್ರೂಮ್ ನೀರು ಕುಡಿ ಇನ್ನ ನೀನು. ಅದೇ ಗಾಳಿ ಅಂತೆ ನೆಗಡಿ ಬರ್ತೀರಿ. ಇನ್ನೇನು ಬರ್ತದೆ? ಏನು ಹೊಡಿಯೋದು ನೀನು? ಎಲ್ಲ ಬಿಡಮ್ಮ ನೋಡೋಣ, ಎಲ್ಲಮ್ಮ ನೋಡೋಣ, ಹೊಡಿಯಮ್ಮ ನೋಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ನ್ಯೂ ಮಾಮ್ಸ್ಗೆ ತುಂಬಾನೇ ಹೆಲ್ಪ್ ಆಗುವಂತ ಪ್ರಾಡಕ್ಟ್ ನ ತೋರಿಸ್ತಾ ಇದ್ದೀನಿ. ಲವ್ ಲ್ಯಾಪ್ ಅವರ ಮೆಮೊರಿ ನೆಕ್ ಪಿಲ್ಲೋ ಬಗ್ಗೆ ಹೇಳೋಣ ಅಂತೇಳಿ. ಇದು ಒಂದು ಸ್ಪೆಷಲಿ ಮಕ್ಕಳಿಗೆ ಅಂತ ಮಾಡಿರುವಂತದ್ದು. ತಲೆ ಗುಂಡಗ್ ಬರ್ಬೇಕು ಅಂತ ಹೇಳಿ ನಾವು ಸ್ಯೂಡ್ ಎಲ್ಲ ಇಡ್ತೀವಲ್ಲ, ಅದೇ ರೀತಿ ಈ ಪಿಲ್ಲೋನ ಡಿಸೈನ್ ಮಾಡಿದ್ದಾರೆ. 100% ಕಾಟನ್ ಫ್ಯಾಬ್ರಿಕ್ ಇಂದ ಮಾಡಿರೋದ್ರಿಂದ ಮಕ್ಕಳು ತುಂಬಾ ಡೆಲಿಕೇಟ್ ಸ್ಕಿನ್ ಇರತ್ತಲ್ಲ, ಮಕ್ಕಳು ಕೂಡ ಆರಾಮಾಗಿ ಕಂಫರ್ಟಬಲ್ ಆಗಿ ಮಲ್ಕೋತಾರೆ. ಸಮ್ಮರ್ ಟೈಮ್ ಅಲ್ಲಿ ಕೂಲ್ ಆಗಿ ಮತ್ತೆ ವಿಂಟರ್ ಟೈಮ್ ಅಲ್ಲಿ ವಾರ್ಮ್ ಆಗಿ ಇದು ಸಪೋರ್ಟ್ ಮಾಡತ್ತೆ. ಮಗು ಕತ್ತು ಆರಾಮಾಗಿ ಪ್ಲೇಸ್ ಆಗಿರತ್ತೆ. ನಮ್ಗೆ ಹೇರ್ ಕೂಡ ಪ್ರಾಪರ್ ಆಗಿ ಸಪ್ಲೈ ಆಗೋದ್ರಿಂದ ಆ ಮಗು ತಲೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ. ಜೊತೆಗೆ ಮಗು ಕೂಡ ಕಂಫರ್ಟಬಲ್ ಆಗಿ ಮಲ್ಕೊಳ್ಳುತ್ತೆ. ಎಳೆ ಮಗು ಇಂದ 12 ತಿಂಗಳ ಮಕ್ಕಳ ತನಕನೂ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಬ್ರೀದಬಲ್ ಮೆಟೀರಿಯಲ್ ಇರೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾನೇ ಕಂಫರ್ಟ್ ಕೊಡುತ್ತೆ. ಇದನ್ನ ಈಸಿಯಾಗಿ ಕೂಡ ಮೇಂಟೈನ್ ಮಾಡ್ಬೋದು.
ಪಕ್ಕಾ ನೀವು ಇದನ್ನ ಮೆಷಿನ್ ವಾಶ್ ಕೂಡ ಮಾಡ್ಬೋದು, ಅಥವಾ ನೀವು ಯಾವ್ದಾದ್ರು ವೆಟ್ ವೈಪ್ ಏನ್ರಲ್ಲಾದ್ರೂ ಒರೆಸಿ ಇಟ್ಕೋತೀನಿ ಅಂದ್ರೂ ಕೂಡ ಪರವಾಗಿಲ್ಲ. ಒಗ್ದಾಗ ಮಾತ್ರ ನೀವು ಕಂಪ್ಲೀಟ್ 100% ಇದನ್ನ ಡ್ರೈ ಮಾಡಿ ಒಳಗಡೆ ಇಟ್ಕೋಬೇಕಾಗತ್ತೆ. ಮಗುಗೆ ಥಂಡಿ ಆಗ್ಬಿಡತ್ತೆ, ಅದಕ್ಕೋಸ್ಕರ ನೀವು ಇದನ್ನೊಂದನ್ನ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಪ್ರಾಡಕ್ಟ್ ಬೇಕು ಅಂತಂದ್ರೆ ನೀವು ಅಮೆಝಾನ್ ಅಲ್ಲಿ ಅಥವಾ ಲವ್ಲಾಪ್ ಅವರ ವೆಬ್ಸೈಟ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ಸ್ ಅನ್ನ ಪ್ರೊವೈಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಖಂಡಿತ ಚೆಕ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಇವ್ರನ್ನೆಲ್ಲ ಕರೆಸೋಷ್ಟರಲ್ಲಿ ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬಂತು. ಇನ್ನೂ ಕಂಪ್ಲೀಟಾಗಿ ರೆಡಿ ಆಗಿರಲಿಲ್ಲ ಅವರು. ಅದೆತ್ಕೋ ಇದೆತ್ಕೋ ಅಂತ ಅಂದ್ಬಿಟ್ಟು 1 ಅವರ್ ಅಲ್ಲಿ ಆಗೇ ಹೋಯ್ತು. ಆಲ್ಮೋಸ್ಟ್ 45 ಮಿನಿಟ್ಸ್ ಆಗೇ ಹೋಯ್ತು. ಇವಾಗ ಬಿಟ್ಟಿದ್ದೀರಿ, ಹೋಗಿ ಸೇರೋಷ್ಟರಲ್ಲಿ ಒಂದು 11 ಗಂಟೆ 11:15 ಆಗ್ಬೋದು ಅನ್ಕೋತೀನಿ. ಶೋರ್ ಪೆಟ್ರೋಲ್ ಹಾಕ್ಸ್ಕೊಬೇಡ ಫಸ್ಟು. ರಶ್ಮಿ ಬಂದಿಲ್ಲ ಇವತ್ತು, ಬರೀ ದೀಪು ಬಂದು ಮತ್ತು ನಮ್ಮ ಜೊತೆ ಪಲ್ವಿ ಬರ್ತಾ ಇದ್ದಾಳೆ. ರಶ್ಮಿ ಮನೇಲೇ ಇದ್ದಾಳೆ. ಎಲ್ಲಿ ನಿಲ್ಸಿದ್ರು ಹೂವುಗಳನ್ನ ಕಿತ್ತೋದು, ಅದನ್ನ ಕಿತ್ತೋದು, ಇದನ್ನ ಕಿತ್ತೋದು ಅಂತ ಬೋಕೆ ಮಾಡ್ಕೊಡ್ತಾಳಂತೆ ಊರಲ್ಲಿ. ನೋಡ್ರಾ ಇವಳೊಬ್ಳು ಬ್ಯಾಂಡು ತಲೆಕ ಸ್ಟ್ಯಾಪ್ಲರ್ ಹಾಕ್ಬಿಟ್ಟು ಸೆಲೋ ಟೇಪ್ ಇವಳೊಬ್ಳು ಅದ್ರೊಳಗಡೆ ವಾಂತಿ ಬರ್ತಾ ಇದ್ರು. ಹೂಗಳು ಬ್ರೇಸ್ಲೆಟ್ ಮಾಡ್ಬೇಕಂತ ಇವಳು ಜಾಸ್ತಿ ಕಿತ್ಕೊಂಬ. ನಾವು ತುಂಬ ಮುಂದೆ ಬಂದ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ಹತ್ರ ಬಂದ್ಬಿಟ್ಟಿದ್ದೀವಿ. ನಮ್ಮ ಮಾವ ಅವ್ರು ಇನ್ನೂ ಬಂದಿಲ್ಲ, ಹಾಗಾಗಿ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ವೇಟ್ ಮಾಡೋಣ ಅಂತ. ಏನಮ್ಮ ಎಫರ್ಟ್ ಹಿಡಿಯ ನಮ್ಮ ಮುಂದೆ ಅಲ್ಲ ಗಿರಿ ಆನ್ ದ ವೇ ಹೋಗ್ಬೇಕಾದ್ರೆ ಹಾಡುಗಳೆಲ್ಲ ಹಾಕ್ಕೊಂಡು ಶುಕ್ಕಿಗಂತೂ ಫುಲ್ ನಮ್ಮ ದೀಪು ಟಾರ್ಚರ್ ಮಾಡಿ ಇಟ್ಬಿಟ್ಲು. ಆಟಾಡಿಸಿ ಅವಳಿಗೆ ಸಾಕಾಗೋಯ್ತು. ಆದರೂ ಕೂಡ ಎಂಜಾಯ್ ಮಾಡ್ತಿದ್ಲು. ನನಗೂ ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು ಆ್ಯಕ್ಚುಲಿ ಟ್ರಿಪ್ಪು. ನಮ್ಮ ಮಮ್ಮಿ ಮತ್ತು ರಶ್ಮಿ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನಿಸ್ತು. ನಾವು ಫಸ್ಟ್ ಬಂದುಬಿಟ್ಟು ಮದುವೆಗೆ ಹೋಗಿ, ಅದಾದಮೇಲೆ ಷಷ್ಠಿಗೆ ಹೋಗಿ, ಮತ್ತೆ ಲಾಸ್ಟಲ್ಲಿ ಈಶಾ ಫೌಂಡೇಶನ್ಗೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆ್ಯಂಡ್ ತುಂಬಾ ಫನ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಶುಕ್ಕಿ ಅಂತೂ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ ಅನ್ನೋ ಡ್ರೀಮಲ್ಲೇ ಇದ್ಲು. ಲಾಸ್ಟ್ ಕೊನೆ ನಿಮಿಷ ತನಕನೂ ಎಲ್ಲಿ ಬೀಚ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಯಾವುದೋ ಕೆರೆ ತೋರಿಸ್ಬಿಟ್ಟು ನೋಡಿ ಇದೇ ಬೀಚು, ಸ್ವಿಮ್ ಮಾಡಿ ನಡಿಮಾ ಸ್ವಿಮ್ ಮಾಡೋಣ ಅಂತಿದ್ಲು. ಲೈಟ್ ನೋಡಿ ಕಿತ್ಕೊ ಅಮ್ಮು ನಿನ್ ವಾಂತಿ ಆಗು ಬಿಡಲ್ಲ. ಎಷ್ಟು ಪೀಸ್ಫುಲ್ ಆಗಿದೆ, ಅಲ್ಲಿ ಹಚ್ಕೊಳೋದು ಹೋಗ್ಬಿಟ್ಟೆ ನೀನ್ ಅವಾಗ. ಅದು ನಾವು ಫಸ್ಟ್ ಷಷ್ಠಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ಬಿಟ್ಟೆ ನಾನು. ಯಾವಾಗ ಫಸ್ಟ್ ಯಾವುದು ಇದೇ ಕರೆಕ್ಟ್ ತಾನೆ. ಹೆಂಗೆ ಗೊತ್ತಾಗೈಸುಳು, ನಾನು ವಿಡಿಯೋ ಮಾಡಿ ಅಂದರೆ ಯಾವಾಗ ನಂಗೆ ವಿಡಿಯೋ ಮಾಡು ಅಂತ ಟಾರ್ಚರ್ ಮಾಡಬೇಡ ಅಂತಾಳೆ. ಇವಳು ಮಾಡು ಅಂತಂದರೆ ನಾನು ಮಾಡಬೇಕೆತ್ತಿ ಏನೋ ಉದ್ಧಾರ ಆಗಲಿ ಅಂತ ನಾನು ಹೇಳಿದ್ರೆ ಇವಳು ನನಗೆ ಬೈತಾಳೆ ಗೈಸ್. ಏನೋ ನಮ್ಮ ಅಕ್ಷಕ್ಕೆ ಇವಾಗ ಗುಂಡು ಗೈಸ್, ಗುಂಡು ಚೆನ್ನಾಗೈತಿ. ಹೆಸರು ಹೇಳೋದು ಬಾ ಕಾಲಗಳೆಲ್ಲ ನೋವು ಬಂದ್ಬಿಡ್ಲಿ ಇವಾಗಷ್ಟೊತ್ತು. ಇಲ್ಲಿ ಫುಲ್ ಜನ ಗೈಸ್. ಏನು ಅದು ಮಾಡಿಸ್ಕೊಳ್ತೀರಾ ನಿಮ್ದ ಪೂಜೆ ಅಂತ ಸುಳ್ಳು ಬೇರೆ ಹೇಳ್ತಾ ಇದ್ದಾರೆ. ಇಲ್ಲ ಹಂಗೆ ಅಷ್ಟೇ ವ್ಯಾಪಾರ ಸ್ಥಳ. ನಾನು ಒಂದ್ಸರಿ ಇಲ್ಲಿ ಗುಂಡೋಡ್ಸ್ಕೊಂಡಿದ್ದೆ, ಜ್ಞಾಪನ ಆಯ್ತಾ? ಹತ್ತು ಸುರಿದು ಗುಂಡೋಡ್ಸಿದ್ದೆ ಗೈಸ್ ಇಲ್ಲಿ ಒಂದ್ಸರಿ ನಾನು. ಅದೇ ಜ್ಞಾಪಕ ಬಂತು ನನಗೆ, ಇದು ನೋಡಿದ್ದೆ. ಲೆಟ್ಸ್ ಗೋ ಇನ್. ಒಳಗಡೆ ಹೇಗಿದೆ ನೋಡಿ. ಇಲ್ಲಿ ಕಾಲುಗಳು ಚುಚ್ತವೆ ಫ್ರೆಂಡ್ಸ್. ನೋಡಿಲ್ಲ ಅವಳು ಯಾರಿದ್ದ ಅಪ್ಪಿಂದೆ ಓದ್ತಾರದ? ತಿರುಪ್ತಿಗೆ ತಾನೇ ನೀನು ಬಿಟ್ಟಿರೋದು? ಹ್ಞೂ, ನಮ್ಮ ಭಾಷೆಗೆ ತಿರುಪ್ತಿ ಅನ್ನೋದು.
ಇವ್ರ ಭಾಷೆಗ ತಿರುಪತಿ ಹೇಳ್ಕೊಂಡಲ್ಲ ಚುಕ್ಕುಲಿ ಸುಮ್ಮನೆ ರಜ್ಜಿ ಜೈ ಇರು ಅಲ್ಲಿ ಕುಯ್ಕೊಂಡು ಹೋಗ್ತೈತೆ ಆಗೋ ಮಾಡಿಸ್ಕೊಂಡು ಹೊಟ್ಟೋದ್ರು ಅವರು. ಬುಜ್ಜಿ ಬಾ ನೀನು ಇದಾಯ್ತು ನಮ್ಮ ಬಂಗಾರಿ ನೋಡಿ ಹೆಂಗೋಳೆ. ಹೋಗಿ ಜಗದಾಗ ಎಲ್ಲ ಮಕ್ಕ ತಳೆ ಚಿನ್ನಿ ಗುಂಡು ಹೊಡ್ಸ್ಕೊಳಕ್ ನಮ್ಮನ್ನ ಹೋಗಿ ಜಗದಾಗ ಎಲ್ಲ ಮಕ್ಕ ಇನ್ನೊಂದ್ಕಿತ ಐತೆ ನಿಂಕ ಹುಡ್ದಾಗಿಂದ ಬೋಟ್ ಮಾಡಿಸ್ಕೊಳೋದು ಆಗೋಯ್ತು ನಮ್ಗೆ ದೇವಸ್ಥಾನ ನೋಡಿ ಇದ್ರಾಗಲ್ಲ ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ಇವತ್ತು. ಏನ್ ಮಾಡೋದೆ ಮಾಡ್ಕೊಂಡು ಬಂದ್ವಿ. ನೋಡ್ತೀನಿ ಅಲ್ಲಿ ಚಿನ್ನಿ ಓಡಿ 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 ನೋಡ್ಕೊಂಡಿಲ್ಲ ಇರು. ನೋಡಿ ಅಲ್ಲಿ ನೋಡಿ ನೀನನ್ನ ಹೆಂಗಿದೆ ನೋಡ್ ಮನೆ ನೋಡಲ್ಲಿ ಏನಾಯ್ತು ಎಲ್ಲೈತೆ ಆಟ ಸಾಮಾನು ಬೇಕಾ ಕೊಡ್ಸಲ್ಲ ನಾನು ನಡಿ ಪಡಿಸ್ತೀನಿ ಕೊಸ್ತಾರೆ. ಏನ್ ಬೇಕು ಹೇಳು ಚೂಜಿ ಕುಚ್ಚುವಂತ ಇರು. ಮಾಡಿ ಕೊಡ್ತೀನಿ ನಾನು ಚೂಜಿ ಕುಚ್ಚು ಇಲ್ಲ ಬಾ ನಡಿ ಬಾ ಸಖತ್ತಾಗಿತ್ತು ಗೈಸ್ ದರ್ಶನ. ನಮ್ಮ ಅಜ್ಜಿ 100 ರೂಪಾಯಿ ನೋಡಿ ಇವಾಗ ನಿಲ್ಸಿ 3 ಅವರ್ ಮಾಡಿರೋದು. ಅದು ಫ್ರೀ ತಾನೇ ಬಿಡಕ್ಕ ಇವಾಗ ಮಾತ್ರ ಬರ್ರಬಿರ್ನ ಹೊಟ್ಟೆಸ್ಕೊಂಬಿಟ್ಟಾರೆ ಹೊಟ್ಟೆಸ್ಕೊ ಬಿರ್ಬಿರ್ನೆ ನಾಷ್ಟಕ್ಕೆ ಅಂತ ಹೇಳಿ ನಾವು ಸ್ವಲ್ಪ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡ್ಕೊಂಡು ಹೋಗಿದ್ವಿ. ನಾನು ಮಾಡಿಲ್ಲ, ದೀಪು ಮಾಡ್ಕೊಂಡಿದ್ಲು ಎಲ್ಲನೂ ಕೂಡ. ಎಲ್ಲರಿಗೂ ಆಗೋ ಥರನೇ ಅವಳು ಮಾಡ್ಕೊಂಡಿದ್ಲು. ಅವಳಿಗೆ ಪೇಷನ್ಸ್ ಜಾಸ್ತಿ ಅಂತ ಹೇಳಿದ್ನಲ್ಲ, ನಿಧಾನಕ್ಕೆ ಎಲ್ಲನೂ ಬೆಳಗ್ಗೆ ಎದ್ದು ಮಾಡಿದ್ಲು. ನಾನೆಲ್ಲ ರೆಡಿ ಆಗ್ಬಿಟ್ಟು ಹೋಗೋಷ್ಟರಲ್ಲೇ ಕರೆಕ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು ಅವಳೇ ಮಾಡ್ಕೋತೀನಿ ಅಂತ ಹೇಳಿದ್ಲು. ನಾನು ಚಪಾತಿ ಮಾಡ್ಕೋಬೇಕು, ನಂಗೆ ಚಪಾತಿ ಇಷ್ಟ ಆಚೆ ಹೋಗಿ ಚಪಾತಿ ತಿನ್ನೋಕ್ಕೆ. ಬಟ್ ಅದು ಚಪಾತಿ ಬೇಡ ಲೇಟ್ ಆಗುತ್ತೆ ಅಂತಂದರು. ಅದಕ್ಕೆ ನಾನು ಕೂಡ ಓಕೆ ಸರಿ ಆಯಿತು, ಆಮೇಲೆ ಯಾಕೆ ರಿಸ್ಕ್ ತೊಗೊಳೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ನಿಮ್ಗೆ ಯಾರಿಗೆಲ್ಲ ಆಚೆ ಹೋಗಿ ಚಪಾತಿ ಟೊಮೆಟೊ ಗೊಜ್ಜು ತಿನ್ನೋಕೆ ಇಷ್ಟ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಪುಳಿಯೋಗರೆ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು. ಮೊಸರನ್ನ ಕೂಡ ಅಷ್ಟೇನೆ. ನಮ್ಮ ಶುಕಿಗಂತೂ ಈ ಆಟ ಸಾಮಾನು ತೊಕ್ಕೊಟ್ಟಿದ್ದು. ಅವಳು ಹುಟ್ಟಿದಾಗ್ಲಿಂದ ನಾನು ಎಷ್ಟು ಆಟ ಸಾಮಾನು ತೊಗೊಟ್ಟಿದ್ದೀವಿ, ಬಟ್ ಆದರೆ ಯಾವುದ್ರಲ್ಲೂ ಆಟಾಡಲ್ಲ. ಅವಳಿಗೆ ಇಷ್ಟ ಆಗಿರೋದು ಒನ್ ಆ್ಯಂಡ್ ಒನ್ಲಿ ಅಂದರೆ ಈ ಆಟ ಸಾಮಾನು ಬಿಡ್ತಾನೆ ಇಲ್ಲ. ಇವತ್ತು ಆಲ್ಮೋಸ್ಟ್ 3 days ಆಯಿತು ನಾವು ಹೋಗ್ಬಿಟ್ಟು ಬಂದು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿರೋದಕ್ಕೆ. ನಾವು ಸ್ಯಾಟರ್ಡೇ ಹೋಗಿದ್ದು. ಇವಳು ಇವತ್ತುವರೆಗೂ ನಮ್ಮ ರೂಮಲ್ಲಿರೋ ಟಾಯ್ಲೆಟಲ್ಲಿರೋ ಬೇಸನ್ನ ಬಂದುಬಿಟ್ಟು ಅವಳು ಸಿಂಕ್ ಮಾಡಿಕೊಂಡು ಪಾತ್ರೆ ನಿದ್ದೆ ಮಾಡಿ ಎದ್ದ ತಕ್ಷಣ ನಾನು ಪಾತ್ರೆ ತೊಳಿಬೇಕು ಅಂತೇಳ್ಬಿಟ್ಟು ತೊಳಿಯೋಕೆ ಹೋಗ್ತಾಳೆ. ಫುಲ್ಲು ಆಟ ಆಡ್ತಾ ಇದ್ದಾಳೆ ಅದರಲ್ಲಿ. ಫಾರ್ ದ ಫಸ್ಟ್ ಟೈಮ್ ಒಂದು ಆಟ ಸಂಬಂಧದಲ್ಲಿ ಆಟ ಆಡ್ತಿರೋದಂದ್ರೆ ಅವಳು. ಮನೆ ಎಲ್ಲಿ ಲಾಲಿಪಾಪ್ ಕೊಟ್ಬಿಟ್ಟ
ಶುಕಿ ಲಾಲಿಪಾಪ್ ಕೊಟ್ಬಿಟ್ಟಾ? ಫೈನಲಿ ಬಂದ್ರಿ ಈಶಾ ಫೌಂಡೇಶನ್ಗೆ. ಇದು ನನ್ನ 3rd ವಿಸಿಟ್. ನಮ್ಮ ಅಜ್ಜಿಯವರೆಲ್ಲ ನೋಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬರ್ಬೇಕಾಯ್ತು ಅಷ್ಟೇ. ಇಲ್ಲಿ ನೋಡ್ಕೊಂಡು ಹಿಂಗೆ ಓದ್ತಾ ಇರೋದು. ಅಲ್ಲಿ ಮೇಲಕ್ಕೆ ಅಗೋಮ್ಮ ಚಾಮಿ ಬಂತು. ಎಲ್ಲಿ ಬಂದಿರೋದು ನಾವು? ದೇವಸ್ಥಾನಕ್ಕೆ ಅಲ್ಲ. ಇದು ಎಷ್ಟನೇ ಸತಿ ದೀಪು? ಸೆಕೆಂಡ್ ಟೈಮ್ ನಂದು. ಸೆಕೆಂಡ್ ಟೈಮ್. ಇವರೆಲ್ಲ ಫಸ್ಟ್ ಟೈಮ್. ಥರ್ಡ್ ಟೈಮ್ ಆಯ್ತು. ಬೇಬಿ ಹೋಗು. ಯಾಕೆ ಕೊಡಲ್ಲ ಬಬಲ್ಸು? ಯಾಕೆ ನೀನು ತಪ್ಸ್ಕೊಂಡ್ಬಿಡ್ತಿ ಚಿನ್ನಿ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಯಾರು ಎಂಜಾಯ್ ಮಾಡಿದ್ರೋ ಬಿಟ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ನಮ್ಮ ಶುಕಿ ಅಂತೂ ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ. ಅವಳಿಗೆ ಬುದ್ಧಿ ಇರಲಿಲ್ಲ 2 ಸತಿ ಹೋದಾಗ, ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಚೆನ್ನಾಗಿ ಗೊತ್ತು, ಫುಲ್ಲು ಎಲ್ಲ ಅರ್ಥ ಆಗುತ್ತೆ. ಏನಕ್ಕೇನು ರಿಪ್ಲೈ ಮಾಡಬೇಕು ಅನ್ನೋದು ಗೊತ್ತು, ಎಲ್ಲನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಂತೂ ಅವಳಿಗೆ ಇನ್ನೂ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ತಪ್ಪಿಸ್ಕೊಂಡು ಓಡಾಡಿ. ಅಲ್ಲಂತೂ ವೀಕೆಂಡ್ ಆಗಿರೋದ್ರಿಂದ ವಿಪರೀತ ರಶ್ಶು. ನಾವು ಒಳಗಡೆ ಕೂಡ ಹೋಗೋಕ್ಕೆ ಆಗಲಿಲ್ಲ. ಆಚೆಗಡೆ ಮಾತ್ರ ನೋಡಿಕೊಂಡು ಕರ್ಕೊಂಡು ಬಂದುಬಿಟ್ವಿ ನಮ್ಮ ಅಜ್ಜಿಯವ್ರನ್ನ. ಅಲ್ಲೆಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಬಂದುಬಿಟ್ವಿ. ಆ್ಯಕ್ಚುಲಿ ಒಳಗಡೆ ಹೋಗ್ಬೇಕು, ತುಂಬ ಪೀಸಾಗಿ ಅನಿಸುತ್ತೆ. ಅವ್ರ ಪಪ್ಪಂದು ಇದೇ ಕೆಲಸ ಆಯಿತು. ಅವಳು ಯಾರ ಮಾತು ಕೇಳ್ತಾ ಇಲ್ಲ. ಅವ್ರ ಪಪ್ಪ ಆದರೆ ಎತ್ತಿ ಮೇಲೆ ಹೈಟಾಗಿದ್ದಾರಲ್ಲ, ಹಿಡ್ಕೊಂಡ್ರೆ ಒಂದು ಸ್ವಲ್ಪ ಸುಮ್ಮನೆ ಇರ್ತಾಳೆ. ನಾನಾದರೆ ತಳ್ಬಿಟ್ಟು ಹೋಗ್ತಾ ಇರ್ತಾಳೆ ಅವಳಂತೂ. ಚೇನ್ ಅಲ್ಲ, ರುದ್ರಾಕ್ಷಿ ವಿತ್ ಚೇನಾ? ಓಕೆ. ಯಾಕಂತಂದ್ರೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿಗೊಂದು ಚಾಂಟಿಂಗ್ ಇದು ಏನಂತಾರೆ ಇದನ್ನ? ರುದ್ರಾಕ್ಷಿ. ರುದ್ರಾಕ್ಷಿ ಮಾಲೆ ತೊಗೊಂಡಿದ್ದೀವಿ. ಇದಕ್ಕೆ 300 ಆಯಿತು, ಅದಕ್ಕೆ 250. ನಾನು ತೊಗೊಳ್ಲೇಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ, ಬಟ್ ತೊಗೊಳಕ್ಕಾಗಲಿಲ್ಲ. ಸೊ ಫೈನಲಿ ಇವತ್ತು ತೊಗೊಂಡೆ ಅಷ್ಟೇ. ಇನ್ಮೇಲೆ ಚೈನ್ ಎಲ್ಲ ಹಾಕಲ್ಲ. ಐ ಆಮ್ ಗೋನಾ ವೇರ್ ದಿಸ್. ಸೊ ಯಾ, ಹಾಗಾದರೆ ಹಾಲು ಆರಿಸ್ತಾರೆ. ಓಹೋ, ಹೋಗಿ ನಿಲ್ಲಿಸಿ ಅರ್ಧ ಗಂಟೆ ಆಯ್ತು ಇಲ್ಲಿ ನಿಲ್ಲಿಸಿ. ಇನ್ನು ಹಾಲು ಆರಿಸೋದ್ರಾಗೆ ಅವರೇ, ಇವ್ರ ಮಗಳಿಗೆ ಹಾಲು ಕುಡಿಸೋದ್ರಲ್ಲೇ ಅವ್ರೆ. ಆಹಾ, ನಗಿಯೋದಲ್ಲ ಅಲ್ಲಿ ಒಳಗೊಳಗ. ನಿಂಗೆ ಚಿನ್ನಿ ಹಾಲು ಓಕೆನಾ? ಮತ್ತಿನ್ಯಾರ್ಗೆ ನಿನ್ಗ ಬಲ್ ಚೆನ್ನಾಗಿದ್ಯಾ? ಬೇಡಮ್ಮ. ಹೋಗೋಣ ಬಾಪ, ಟೈಮ್ ಆಯ್ತು, ಸಾಕು ಆರಿಸಿದ್ದು. ನೀನ್ ಎಲ್ಕ್ ಬಂಗಾರಿ? ನೀನಾ? ಮತ್ ನಾನು ಕೆಲ್ಸ ಆಗ್ಬೇಕಂದ್ರೆ ಕೆಲ್ಸ ಆಗ್ಬೇಕಾಗಿರೋರು ಮುದ್ದಕ್ಕಂತ ನಿಂಗೆ. ನಾನು ಮುದ್ದಕ್ಕಂತ ಅಲ್ಲ. ಏನದು ಚಾಮಿದು? ಅದು ಕಿತ್ತೋಯ್ತು. ನೆಲ್ಲಿ ತಲೆಯಲ್ಲಿ ಇಟ್ಕೊಂಡಿದ್ದೆ, ಕಿತ್ತೋಯ್ತು. ಯಾರು? ಹೋಗೋಣ. ನೋಡಿದ್ರಲ್ಲ ಏನೆಲ್ಲ ಮಾಡ್ತಾರೆ ಇವರು ಅಂತ ಹೇಳಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇವರಿಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂತ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.